ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ನಾವು ಮಹಾಶಿವರಾತ್ರಿ ಆಚರಿಸಬೇಕು, ಸೊ ಆವತ್ತಿನ ದಿನ ಜನ ಏನೇನು ಆಚರಣೆಗಳನ್ನ ಮಾಡ್ತಾರೆ ಮತ್ತು ಏನಕ್ಕೆ ಮಾಡ್ತಾರೆ, ಏನು ಲಾಭ ಮತ್ತು ಉಪಯೋಗಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತು, ಕಂಪ್ಯೂಟರ್ಸು, ಆ್ಯಂಡ್ರಾಯ್ಡ್ಸು, ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅಪ್ಗ್ರೇಡ್ ಸಿಸ್ಟಮ್ ಅಪ್ಗ್ರೇಡ್ ಅಂತ ಇರುತ್ತೆ. ಅದೇ ರೀತಿ ಸಿಸ್ಟಮ್ ಅಪ್ಗ್ರೇಡು ನಮ್ಮ ಭೂಮಿಲೂ ಕೂಡ ಇದೆ. ಸೊ ಅದು ಇಂದು ಮಹಾಶಿವರಾತ್ರಿ ಎಂದು ಪ್ರತಿ ತಿಂಗಳು ನಮಗೆ ಅಮಾವಾಸ್ಯೆ ಇರುತ್ತೆ. ಬಟ್ ಇದು ಮಹಾ ಅಮಾವಾಸ್ಯೆ ಅಂದರೆ ಅತಿ ದೊಡ್ಡ ಅಮಾವಾಸ್ಯೆ. ಸೊ ಮಹಾಶಿವರಾತ್ರಿ ಅರ್ಥ ಏನಂದರೆ ಮಹಾ ಶುಭಕರ ದಿನ, ಅತಿ ದೊಡ್ಡ ಶುಭಕರ ದಿನ ಅಂತ. ಮಹಾಶಿವರಾತ್ರಿ ಯಾವಾಗ ಆಗುತ್ತೆ? ಸೊ ಬಂದು ಪಾಲ್ಗುಣ. ಸೊ ನಮ್ಮ ಲೂನರ್ ಕ್ಯಾಲೆಂಡರಲ್ಲಿ ಪಾಲ್ಗುಣ ಮಂತಲ್ಲಿ ಈ ಮಹಾಶಿವರಾಗಿರುತ್ತೆ. ಸೊ ಈ ಗ್ರೆಗರಿಯನ್ ಕ್ಯಾಲೆಂಡರ್ ಮುಖಾಂತರ ಹೇಳ್ಬೇಕಂದ್ರೆ ಫೆಬ್ರವರಿ ಮಾರ್ಚಲ್ಲಿ. ಸೊ ಅದಕ್ಕೆ ಡೇಟ್ಸ್ ಚೇಂಜ್ ಆಗುತ್ತೆ ಪ್ರತಿ ವರ್ಷ. ಸೊ ಈ ವರ್ಷ ಮಹಾಶಿವರಾತ್ರಿ 2026ರಲ್ಲಿ ನಾವು ಫೆಬ್ರವರಿ 15ರಂದು ಮಹಾಶಿವರಾತ್ರಿಯನ್ನು ಆಚರಿಸ್ತೇವೆ. ಈ ಮಹಾಶಿವರಾತ್ರಿ ಏನಿದೆ ಅಲ್ವಾ, ಇದು ಅತಿ ಕತ್ತಲೆಯ ದಿನ, ಡಾರ್ಕೆಸ್ಟ್ ನೈಟ್. ಆಧ್ಯಾತ್ಮಿಕವಾಗಿ ಹ್ಯೂಮನ್ಸ್ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ, ಮನುಷ್ಯರ ಆತ್ಮಕ್ಕೆ ಇದು ಅತಿ ದೊಡ್ಡ ದಿನ. ಈ ದಿನ ಶಿವ ಮತ್ತು ಪಾರ್ವತಿ ಮದುವೆಯಾದಂಥ ದಿನ, ಯೂನಿಯನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಸೊ ಮನಸ್ಸು ಮತ್ತು ಬಾಡಿ, ದೇಹ ಕೂಡುವಂಥ ದಿನ. ಸೊ ಎರಡನ್ನೂ ಕನೆಕ್ಟ್ ಮಾಡುವಂಥ ದಿನ. ಸೊ ಅದಕ್ಕೆ ಈ ದಿನ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಗ್ರೇಟೆಸ್ಟ್ ಆಪರ್ಚುನಿಟಿ. ಈ ದಿನ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಏನು ಬರೀ ನೀರು, ಹಾಲು ಮತ್ತು ಹಣ್ಣು ತಿಂತಾರೆ. ಸೊ ಶಿವರಾತ್ರಿ ದಿನ ಏನು ಮಾಡ್ತಾರೆ ಅಂದರೆ ಜಾಗರಣೆ ಮಾಡ್ತಾರೆ. ಅಂದರೆ ಏನಕ್ಕೆ ಮಲಗಲ್ಲ, ಸೊ ಏನಕ್ಕೆ ಉಪವಾಸ ಮಾಡ್ತಾರೆ ಅಂತ ನಾನು ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಶಿವರಾತ್ರಿ ಅಂದರೂ ಉಪವಾಸ ಮಾಡ್ತಾರೆ. ಸೊ ಮೊದಲನೇದಾಗಿ ಉಪವಾಸ ಅಂದರೆ ಏನು? ಸೊ ಉಪವಾಸ ನಾವು ಮಾಡೋದು ನಮ್ಮ ಎನರ್ಜಿನ ಬೇರೆ ಕಡೆ ಉಪಯೋಗಿಸೋದಕ್ಕೆ. ನಾವು ಡೈಜೆಷನ್ ಆಗಬೇಕಂದ್ರೆ 80% ಎನರ್ಜಿನ ಡೈಜೆಷನಲ್ಲೇ ಹೋಗ್ಬಿಡುತ್ತೆ ಉಪವಾಸ ಮಾಡೋದ್ರಿಂದ. ಸೊ ನಾವು ನಮ್ಮ 80% ಏನು ಇಲ್ಲಿ 80% ಎನರ್ಜಿ ಡೈಜೆಷನಲ್ಲಿ ಹೋಗ್ತಾ ಇದೆ, ಆ ಎನರ್ಜಿಯನ್ನು ಸೇವ್ ಮಾಡಿ ನಾವು ನಮ್ಮ ಬಾಡಿಯನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇನ್ನೊಂದು ಉಪವಾಸ ಮಾಡೋ ಉಪಯೋಗ ಏನಂದರೆ, ಸೊ ನಾವು ಉಪವಾಸ ಮಾಡಿದ 14-16 ಗಂಟೆಗಳ ಒಳಗಡೆ ಸೊ ನಮ್ಮ ಬಾಡಿ ಏನು ಮಾಡುತ್ತೆ, ಸೆಲ್ಫ್ ಕ್ಲೀನ್ ಅಂದರೆ ತಾನೇ ಸ್ವಚ್ಛ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಯೂಸ್ ಉಪವಾಸ ಮಾಡೋದ್ರಿಂದ. ಇನ್ನೊಂದು ಉದ್ದೇಶ ಏನಂದರೆ, ಸೊ ನಾವು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಸೊ ನಮ್ಮ ಬಾಡಿ ಮೈಂಡು ಸ್ವಲ್ಪ ಡಲ್ ಫೀಲ್ ಆಗಿಬಿಡುತ್ತೆ. ಸ್ವಲ್ಪ ಊಟ ಮಾಡಿದ್ವಿ ನಿದ್ದೆ ಥರ ಬರುತ್ತೆ. ಅದಕ್ಕೆ ನಾವು ಉಪವಾಸ ಮಾಡೋದ್ರಿಂದ ಸೊ ನಮ್ಮ ಮೈಂಡು ಸ್ವಲ್ಪ ಶಾರ್ಪ್ ಆ್ಯಂಡ್ ಆ್ಯಕ್ಟಿವ್ ಇರುತ್ತೆ. ಥರ್ಡ್ ಪಾಯಿಂಟು, ನಾವು ಏನಕ್ಕೆ ಜಾಗರಣೆ ಮಾಡಬೇಕು, ಸೊ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ಜಿಯೋಗ್ರಫಿನ ತಿಳ್ಕೊಂಡಿರಬೇಕು. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಗ್ರಹಗಳ ಸ್ಥಾನ ಹೇಗಿರುತ್ತೆ ಅಂದರೆ, ಮನುಷ್ಯನ ದೇಹದಲ್ಲಿರುವ ನೈಸರ್ಗಿಕ ಶಕ್ತಿಯು, ಸೊ ನ್ಯಾಚುರಲ್ ಎನರ್ಜಿ ಏನಿರುತ್ತೆ ಮನುಷ್ಯನದು, ಸೊ ಅಪ್ವರ್ಡ್ ಮೂವ್ ಆಗುತ್ತೆ. ಸೊ ಮೇಲ್ಗಡೆ ಬ್ರೈನಿಗೆ ರೀಚ್ ಆಗಬೇಕು ಅಂತಂದರೆ ನಾವು ಎದ್ದಿರಬೇಕು. ಸೊ ನಾವೇನಾದರೂ ಮಲ್ಕೊಂಡ್ವಿ ಅಂದರೆ ಅದು ಬ್ರೈನ್ಗೆ ರೀಚ್ ಆಗೋದಿಲ್ಲ. ಸೊ ನಮ್ಮ ಬ್ರೈನ್ಗೆ ಆ ಎನರ್ಜಿ ಏನಾದರೂ ರೀಚ್ ಆಗಬೇಕಂದ್ರೆ ನೀವು ಆಲ್ ನೈಟು ಎದ್ದಿರಬೇಕು. ಇನ್ನು 4ನೇ ಪಾಯಿಂಟು ಏನಂದರೆ ಕ್ಲೈಮ್ಯಾಟಿಕ್ ಚೇಂಜಸ್ಸು. ಹವಾಮಾನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ. ವಿಂಟರ್ ಸೀಸನ್ನು ಮತ್ತು ಸಮ್ಮರ್ ಸೀಸನ್ಗೆ ಇದು ಈ ದಿನ ಜಂಕ್ಷನ್ ಪಾಯಿಂಟ್ ಇದ್ದಂಗೆ. ಈ ಫೆಬ್ರವರಿ 15-16 ಅವಧಿಯು ಚಳಿಗಾಲದ ಮುಕ್ತಾಯ ಮತ್ತು ಬೇಸಿಗೆಗಾಲದ ಪ್ರಾರಂಭ ಆಗಿರುವುದರಿಂದ ಈ ಸಮಯದಲ್ಲಿ ಪ್ರಕೃತಿಯ ಉಷ್ಣಾಂಶವು ಬದಲಾಗುತ್ತಿರುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಸ್ವಲ್ಪ ಕುಸಿಯುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ನಮ್ಮ ಇಮ್ಯುನಿಟಿನ ಅಂತಂದರೆ ಈ ದಿನ ಜಾಗರಣೆ ಮತ್ತು ಉಪವಾಸ ಬಹಳ ಉಪಯೋಗ ಆಗುತ್ತೆ. ಪಂಚ ಅಕ್ಷರಗಳನ್ನು ಒಂದು ಸ್ಟೆಬಿಲ್ ಆಗಿ ಇಡುವುದಕ್ಕೆ ಓಂ ನಮಃ ಶಿವಾಯ ಅಂತ ಜಪಿಸಬೇಕು. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸೋ ಅಂತ ಭಾಳ ಉಪಯೋಗಿಸಿದೆ, ದಯವಿಟ್ಟು ಕ್ಷಮಿಸ್ರಿ.